ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇವತ್ತಿನ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, ಇವತ್ತು ಏನೆಲ್ಲ ಅಪ್ಡೇಟ್ಸ್ಗಳಿದೆ ಎಲ್ಲನೂ ಕೂಡ ಕವರ್ ಮಾಡ್ತೀನಿ. ಸೊ ಮೊದಲದಾಗಿ ಎಲ್ಲರೂ ಕೂಡ ಕಾಮೆಂಟ್ ಪದೇ ನೋಡ್ತಾ ಇದ್ದೀನಿ, ರೀನೀಟ್ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಅಂತಂದು. ಸೊ ಇದಕ್ಕೆ ತಕ್ಕನಾಗೆ ಮೊದಲು NTA ಕಡೆಯಿಂದ ಏನಾದರೂ ಅಧಿಕೃತ ಮಾಹಿತಿ ಇದೆ ಅಂತ ನೋಡ್ತಾ ಹೋತಂದರೆ ಯಾವುದೇ ರೀತಿಯಾಗಿ ವೆಬ್ಸೈಟಲ್ಲಿ NEET.NIT.NIC.in ಏನೂ ಕೂಡ ಡೇಟ್ ಕೊಟ್ಟಿಲ್ಲ. ಬಟ್ ನಿರೀಕ್ಷೆ ಅಂತ ಏನು ಕರಿತೀವಿ ಅಂದರೆ ಎಕ್ಸ್ಪೆಕ್ಟೇಷನ್ ಅಂತಂದು ಈಗಾಗಲೇ ಬಹುತೇಕ ಎಲ್ಲ ಕಡೆಯೂ ಕೂಡ ಓಡಾಡ್ತಾ ಇದೆ. ಫಸ್ಟ್ ವೀಕ್ ಆಫ್ ಜುಲೈ ಅಂತಂದರೆ ಇವತ್ತು ಒಂದು ಅಂತಂದರೆ ಈ ವೀಕಲ್ಲಿ ಅಂದರೆ ಈ 1 ರಿಂದ 7ನೇ ತಾರೀಕು ಒಳಗಡೆ ನಿಮ್ಮೊಂದು ರೀನೀಟ್ದು ಏನಾಗ್ತದೆ ರಿಸಲ್ಟ್ ಬರ್ತದೆ. ಓಕೆ, ಸೊ ಎಲ್ಲನೂ ಕೂಡ ನೋಡಿರಂತೆ ಬಂದಾಗ ಅಪ್ಡೇಟ್ ಮಾಡ್ತೇನೆ ಇಷ್ಟೇ. ಸೊ ನೀಟ್ ಸ್ಟೂಡೆಂಟು ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ KCT ನೀಟ್ಗೆ ಸ್ವಲ್ಪ ಅಪ್ಡೇಟ್ಸ್ಗಳಿದ್ದಾವೆ ನೋಡಿ. ಓಕೆ, ಈಗಾಗಲೇ ಗೊತ್ತಿದೆ, ನಿನ್ನೆ 10 ಗಂಟೆಗೆ ಏನು ಮಾಡಿದರು, ಮಾಕ್ ರಿಸಲ್ಟ್ಗೆ ಆಪ್ಷನ್ ಎಂಟ್ರಿ ಏನು ಮಾಡಿದರೆ ಅದನ್ನ ಕ್ಲೋಸ್ ಮಾಡಿದ್ರು ಆಯಿತಾ. ಸೊ ಹಂಗಾಗಿ ಮತ್ತೆ ಯಾವಾಗ ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಾರೆ, ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರುತ್ತಂತಂದು ಭಾಳಷ್ಟು ಕ್ವಶನ್ ನೋಡ್ತಾ ಇದ್ದೀನಿ ನಾನು. ನೋಡಿ, UGCET 2026 ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಇಚ್ಛಿಸುವ ಅಂದರೆ ಇಚ್ಛೆ ಆಯ್ಕೆಗಳಿಂದ ಏನದ ಕೊನೆಯ ದಿನಾಂಕ ಮುಗಿದಿತ್ತು. ಸೊ ಹಂಗಾಗಿ ಏನು ಮಾಡಿದರೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಮಾಕ್ ರಿಸಲ್ಟ್ ಬಂದ ಮೇಲೇನೂ ಕೂಡ ಅವ್ರು ಹೇಳ್ತಿದ್ದಾರೆ ಯಾರೆಲ್ಲ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಥವಾ ತಪ್ಪಾಗಿ ಏನಾದರೂ ಮಾಡಿದರೂ ಸಹಿತ ಅಣುಕು ಸೀಟು ಹಂಚಿಕೆಯ ಫಲಿತಾಂಶ ನಂತರ ದಾಖಲಿಸಲು ಮತ್ತೊಮ್ಮೆ ಅವಕಾಶ ನೀಡಲಾಗ್ತದೆ. ಸೊ ಕೆಇದವರು ತಮ್ಮ ಅಫಿಷಿಯಲ್ ಆಗಿ ಟ್ವಿಟರಲ್ಲಿ ಹಾಕಿದ್ದಾರೆ. ಸೊ ವರ್ಷನೂ ಕೂಡ ಇರುತ್ತೆ, ಸ್ಪೆಷಲ್ ಏನಿಲ್ಲ ಇದರಲ್ಲಿ. ಬಟ್ ನೀವು ಫಸ್ಟ್ ಅಂದರೆ ಇವಾಗ ಫಸ್ಟ್ ಫ್ರೆಶ್ ಆಗಿ ಬಂದಿರ್ತಾರಲ್ಲ, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಸೊ ಈ ವಿಷಯದಲ್ಲಿ ಆತಂಕ ಬೇಡ. ಅಂದರೆ ಅಣುಕು ಫಲಿತಾಂಶ ಬರುವವರೆಗೂ ಅಭ್ಯರ್ಥಿಗಳು ತಮ್ಮ ಇಷ್ಟದ ಕಾಲೇಜು ಕೋರ್ಸ್ಗಳನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಲು ಸೂಚಿಸಿದೆ. ಅಂದರೆ ನಿಮ್ಗೆ ವರ್ಕ್ ಕೊಡ್ತಾ ಇದ್ದಾರೆ ಕೆಇದವರು. ನಿಮ್ಗೆ ನೋಡಿ ಈಗಲೂ ಕೂಡ ಅಂದರೆ ಮಾಕ್ ರಿಸಲ್ಟ್ಗೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನು ಕೂಡ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಈಗ ಇನ್ನೂ ಕೂಡ ಟೈಮ್ ಇದೆ, 4 to 5 days ಇದೆ ಅಲ್ವಾ. ಕೂತ್ಬಿಟ್ಟು ಒಂದು ವೈಟ್ ಅಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಗೆ ಯಾವೆಲ್ಲ ಕಾಲೇಜ್ ಬೇಕೋ ಅವನ್ನೆಲ್ಲನೂ ಕೂಡ ಪ್ರಿಯಾರಿಟಿ ಆರ್ಡರ್ ಮೇಲೆ ಬರೆದಿಟ್ಕೊಳ್ಳಿ. ನಿಮಗೆ ಮಾಕ್ ರಿಸಲ್ಟ್ ಆದಮೇಲೆ ಕೂಡ ಏನು ಮಾಡ್ಬೋದು, ನೀವು ಚೇಂಜಸ್ ಮಾಡ್ಕೋಬೋದು. ಮೊದಲ ಸುತ್ತಿನ ಸೀಟು ಅಂದರೆ ಅಣುಕು ಫಲಿತಾಂಶ ನಂತರ ಆಪ್ಷನ್ ಹೊಸದಾಗಿ ದಾಖಲಿಸಲು ನೋಡಿ ಆ್ಯಡ್ ಮಾಡಲು ಆ್ಯಂಡ್ ಬದಲಿಸಲು ರಿಅರೇಂಜ್ ಮಾಡಲು ಅವಕಾಶ ಇರ್ತದೆ. ಈ ಸಂದರ್ಭದಲ್ಲಿ ಹೊಸಬರು ಕೂಡ ಆಪ್ಷನ್ ಎಂಟ್ರಿ ದಾಖಲೆ ಮಾಡ್ಬೋದು. ಅಂದರೆ ಇದುವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ನೀವು ಹೊಸದಾಗಿ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ವರಿಬೇಡ. ಸೊ ನೋಡಿ, ಅಫಿಷಿಯಲಾಗಿ ಅವ್ರದ್ದೇ ಆಗಿದೆ. ಇದು ಒಂದು ಅಪ್ಡೇಟ್. ಯಾಕಂದರೆ ಬಹುತೇಕ ಸ್ಟೂಡೆಂಟ್ ಏನು ಮಾಡಿರ್ತಾರೆ ಅಂತಂದರೆ ಈ ಕೆಲವೊಂದು ಸ್ಟೂಡೆಂಟ್ ಭಾಳ ಸ್ಟೂಡೆಂಟ್ ನೋಡ್ತಾ ಇದ್ದೀನಿ ನಾನು, SC ABC ಸ್ಟೂಡೆಂಟು ನೀವು ಇನ್ನೂ ಕೂಡ ವೆರಿಫಿಕೇಷನ್ ಸ್ನಿಪ್ಪೆಡ್ ಮಾಡ್ಕೊಂಡಿರಲ್ಲ. ಓಕೆ, ಸೊ ಯಾಕಂದರೆ ನಿಮ್ಗೆ ಪ್ರಾಬ್ಲಮ್ ಏನಿತ್ತು, RD ನಂಬರು ಅಂದರೆ RD ನಂಬರ್ ಏನಾಗಿದೆ ಎಕ್ಸ್ಪೈರ್ಡ್ ಆಗಿತ್ತು, ಹೊಸದಾಗಿ ಅಪ್ಲಿಕೇಶನ್ ಹಾಕಿಬಿಟ್ಟು RD ನಂಬರ್ ತೊಗೊಂಡಿದ್ದಾರೆ. ಬಟ್ ಎಡಿಟ್ ಲಿಂಕ್ ಕೂಡ ಏನಾಗಿದೆ ಕ್ಲೋಸ್ ಆಗಿದೆ. ಸೊ ಅಂಥ ಸ್ಟೂಡೆಂಟ್ ಏನು ಮಾಡಿದರೆ ಕೆಗೆ ಹೋಗ್ತಾ ಇದ್ದಾರೆ, ಕೆದಲ್ಲಿ ಹೋಗಿಬಿಟ್ಟು ಏನು ಮಾಡ್ಕೊತಿದ್ದಾರೆ, ನಿಮ್ಮ RD ನಂಬರ್ ಅಪ್ಲೋಡ್ ಮಾಡಿಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ಇವಾಗ ಡೌನ್ ಮಾಡ್ಕೊತಿದ್ದಾರೆ. ಸೊ ಅಂಥ ಸ್ಟೂಡೆಂಟ್ ಕೂಡ ಏನು ಮಾಡ್ತಾರೆ ಅಂತಂದರೆ ಇವಾಗ ಮಾಕ್ ರಿಸಲ್ಟ್ ಬರುತ್ತೆ ನೋಡಿ, ಮಾಕ್ ರಿಸಲ್ಟ್ ಬಂದಾದ್ಮೇಲೂ ಕೂಡ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು. ಓಕೆ, ಸೊ ಎಲ್ಲರೂ ಕೂಡ ಗೊತ್ತಿರಲಿ. ಇನ್ ಕೇಸ್ ಮಾಡಿದವರು ಕೂಡ ಏನಂತಾರೆ ಎಡಿಟ್ ಅಂತ ಕರಿತೀವಿ ನಾವು, ಅಂದರೆ ಡಿಲೇಟ್ ಕೂಡ ಮಾಡ್ಬೋದು. ಬೇಡವಾದ ಕಾಲ ಡಿಲೇಟ್ ಮಾಡಿರಿ, ಬೇಕಾಗಿರ್ತಕ್ಕಂಥ ಕಾಲೇಜ್ ಇನ್ನೂ ಕೂಡ ಆ್ಯಡ್ ಮಾಡಿಲ್ಲ ಅಂತಂದರೆ ಆ್ಯಡ್ ಮಾಡ್ಕೊರಿ. ಆ್ಯಂಡ್ ಕೆಳಗೆ ಇರೋದು ಮೇಲೆ ಇರೋದು ಕೆಳಗಡೆ ರಿಅರೇಂಜ್ ಅಂತ ಕರಿತೀವಿ, ಅದನ್ನು ಕೂಡ ಮಾಡ್ಕೋಬೋದು. ಸೊ ಅದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿ, ಅಂದರೆ 6ನೇ ತಾರೀಕು ಮಾಕ್ ರಿಸಲ್ಟ್ ಬರುತ್ತೆ, ಅವತ್ತೇ ಓಪನ್ ಮಾಡ್ತಾರೆ. ಅವತ್ತೇ 6ಕ್ಕೆ ಓಪನ್ ಆದರೆ 6, 7, 8, 9 ಓಕೆ 9ನೇ ತಾರೀಕುವರೆಗೂ ಇರ್ತದೆ. ಅದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿ 15ನೇ ತಾರೀಕು ಏನು ಮಾಡ್ತಾರೆ, ಒಂದು ಪ್ರೊವಿಷನಲ್ ಫೈನಲ್ ರಿಸಲ್ಟ್ ಅಂತ ಬಿಡುತ್ತಾರೆ. 16ನೇ ತಾರೀಕು ಫೈನಲ್ ರಿಸಲ್ಟ್ ಇರ್ತದೆ. ಸೊ ಅಥವಾ 14ಕ್ಕೆ ಪ್ರೊವಿಷನಲ್ ಬಿಟ್ಟರು 15 ಫೈನಲ್ ಬಿಡ್ತಾರೆ. ಸೊ 15ಕ್ಕೆ ನಿಮ್ದು ಏನಂತಂದ್ರೆ ರಿಸಲ್ಟ್ ಗೊತ್ತಾಗುತ್ತೆ ಟೋಟಲಿ. ಓಕೆ, ಸೊ ಅದಾದ ನಂತರ ಕಂಬೈನ್ಡ್ ಕೌನ್ಸಿಲಿಂಗು ನೀಟ್ ಸ್ಟೂಡೆಂಟು ಕೇಳಿ. ಸೊ ಇವಾಗ ಯಾರೆಲ್ಲ ಓನ್ಲಿ KCT ಕೋರ್ಸಸ್ ಎಲ್ಲ ಮಾಡಿದ್ರಿ ಅಂದ್ರೆ KCT ನೀವು KCT ಓನ್ಲಿ ಬರೆದವ್ರಂತೂ ಆಪ್ಷನ್ ಎಂಟ್ರಿ ಮಾಡೇ ಇರ್ತಾರೆ. ಬಟ್ ನೀಟು ಬರೆದು KCTನೂ ಬರೆದು ಆ್ಯಂಡ್ KCT ಕೋರ್ಸಸ್ನ ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ ಅಂತಂದರೆ, ಸೊ ಫಸ್ಟ್ ಆಪ್ಷನ್ ನಿಮಗೆ ಮೆಡಿಕಲ್ ಇರ್ಬೋದು, ನೆಕ್ಸ್ಟ್ ಡೆಂಟಲ್ಲು, ಆಯುಷ್ ಇರ್ಬೋದು. ಓಕೆ, ಬಟ್ ಆಲ್ಟರ್ನೇಟ್ ಆಗಿ ಕೆಳಗಡೆ 4th 5th ಎಲ್ಲನೂ ಕೂಡ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರು ವೆಟರ್ನರಿ ಅಕೌಂಟ್ ಅಂತಂದರೆ ನೀವು ಕೆಳಗಡೆ ಕೊಡ್ಕೋಬೋದು ಅವನ್ನ. ಓಕೆ, ಈ ಪ್ರಿಯಾರಿಟಿ 1 2 3 ಅಂತಲೇ ಕೊಡಬೇಕು. ಮತ್ತು ಕೆಳಗಡೆ ಅಂತಂದರೆ ಬೇರೆ ಇನ್ನೂ ಕೂಡ ಕೋರ್ಸ್ ಬಂದಿಲ್ಲ ಬರ್ತಾರೆ ಅಂತಂದರೆ ಇವನ್ ನೀವು 1 2 3 4 ಅಂತಲೇ ಹಾಕ್ಕೊಳ್ಳಿ. ಬೇಕಂದರೆ ನಿಮ್ಗೆ 6 ಕಾಲೇಜ್ ವೆಟರ್ನರಿ ಹಾಕೊಂಡು ಆಮೇಲೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್ ಹಾಕೊಂಡು ಅಥವಾ ಬೇರೆ ಕೋರ್ಸು AHS BPT ಎಲ್ಲನೂ ಕೂಡ ಇದ್ದಾವೆ, ನರ್ಸಿಂಗ್ ಇದೆ, ಓಕೆ B ಫಾರ್ಮಾ ಇದೆ, ಫಾರ್ಮಡಿ ಇದೆ, BNYS ಇದೆ, ಆರ್ಕಿಟೆಕ್ಚರ್ ಕೂಡ ಇರ್ತದೆ. ಆರ್ಕಿಟೆಕ್ಚರ್ ಮೀನ್ಸ್ ಆಟ ಬರೆದವ್ರಿಗೆ. ಅಂದರೆ ನೀವು ಇವಾಗ ಕೊಟ್ಕೊಳ್ಳಿ, ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಲಿ, ಸೀಟ್ ಸಿಕ್ಕರೂ ಕೂಡ ನೀವೇನು ಅಡ್ಮಿಷನ್ ಆಗುವಂಥ ಅವಶ್ಯಕತೆ ಇರಲ್ಲ. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಹೋಗೋ ಅಡ್ಮಿಷನ್ ಆಗಲೇಬೇಕಂತ ಏನು ಕೂಡ ಅವ್ರು ರೂಲ್ಸ್ ಮಾಡಿಲ್ಲ ಕೆಇದವರು. ಸೊ ನೆಕ್ಸ್ಟ್ ನೀವು ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋದಾಗ ಮರ್ಜ್ಡ್ ಆಗುತ್ತೆ ಅಂತಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಕರಿತೀವಿ ನಾವು. ಅವಾಗ ಆಗುತ್ತೆ ಮೇನ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಇಲ್ಲಿದ್ದ ಕಂಬೈನ್ಡ್ ಕೌನ್ಸಿಲಿಂಗ್ ಆಯಿತಾ.
ಸೊ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತಂದರೆ ಈಗ ನೀಟ್ ಸ್ಟೂಡೆಂಟ್ ಕೂಡ ಬಂದರು, ಕೆ ಸಿ ಸ್ಟೂಡೆಂಟ್ ಕೂಡ ಬಂದರು. ಅವಾಗ ಏನಾಗ್ತದೆ, ಅವಾಗ ನೋಡಿ ಯಾವ ರೀತಿ ಸ್ಕಿಪ್ ಆಗ್ತಾರೆ ಸ್ಟೂಡೆಂಟ್ ಅಂತಂದರೆ, ಅವಾಗ ಏನಂತಂದ್ರೆ ಮತ್ತೆ MCCಲೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ 15% ಸ್ಟೂಡೆಂಟ್ ಸ್ಕಿಪ್ ಆದರೆ ನಮ್ಮ KCTಲಿ ಟಾಪ್ ಕಾಲೇಜ್ ತೆಗೆದಿರ್ತಾರೆ ನೋಡಿ, ಅವರೇ ಆಲ್ಮೋಸ್ಟ್ ಅಂತಂದ್ರೆ ನೀಟ್ ಕೂಡ ಒಳ್ಳೆ ರ್ಯಾಂಕ್ ತೊಗೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ಅವ್ರು ಏನಾಗ್ತಾರೆ, ಮೆಡಿಕಲ್ ಕಾಲೇಜ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅಥವಾ BMS ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಡೆಂಟಲ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಸ್ಕಿಪ್ ಆಗ್ತಾರೆ. ಅಂದರೆ KCTಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ ರ್ಯಾಂಕ್ ದೂರ ಇರೋರಿಗೆ ಹೆಲ್ಪ್ ಆಗ್ತದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಹೋಲ್ಡ್ ಇಟ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿ. ಚಾಯ್ಸ್ 2 ಅಂತ ನಿಮ್ಗೆ ಆಪ್ಷನ್ ಇದೆ. ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಆಗಿ ಸಾಕಷ್ಟು ಸರ್ತಿ ಮಾಡಿಬಿಟ್ಟಿದ್ದೀನಿ, ಹೋಗಿ ಬೇಕಿಲ್ಲ ಅಂತ ಅವ್ರು ಒನ್ ಟೈಮ್ ನೋಡಿ ಸಿಕ್ಬಿಡುತ್ತೆ ನಿಮಗೆ. ಓಕೆ ಸರಿ, ಏನಪ್ಪ ಅಂತಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಪ್ರಿಯಾರಿಟಿ ಮುಂದೆ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಿ ಹೋಲ್ಡ್ ಇಟ್ಕೊಂಡು ಹೋದಾಗ ಇವಾಗ ಏನು 1 2 3 ಕೊಡ್ಕೊಂಡಿದ್ರೆ, ಈಗ ಅಂತ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ 1 2 3 ಅಂತ 10ರವರೆಗೂ ಕೊಟ್ಟಿದ್ರಿ, 11 ಮೇಲೆ ಅಗ್ರಿಕಲ್ಚರ್ ಈ ಥರ ಕೊಡ್ಕೊಂಡಿತ್ತಂದರೆ, ನೆಕ್ಸ್ಟ್ ಮೆಡಿಕಲ್ ಬಂದಾಗ ಮೆಡಿಕಲ್ 1 2 3 ಅಂತ ನಿಮ್ಗೆ 10 ಕಾಲೇಜ್ ಬೇಕಿತ್ತು, ಮೆಡಿಕಲ್ನ 10 ತಗೊಂಡು ಈಗ 11ನೇದು ಬೇಕಾದ್ರೆ ನೀವು ಬೇಕಾದ್ರೆ ಇಂಜಿನಿಯರಿಂಗ್ ಕೊಡ್ಕೋಬೋದು. ಅಂದರೆ ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬೋದು, ರೀಆರ್ಡರ್ ಮಾಡ್ಬೋದು. ಓಕೆ, ಸೊ ಅಂದರೆ ಯಾಡ್ ಮಾಡ್ಲಿಕ್ಕೆ ಬರಲ್ಲ, ಯಾವನ KCT ಕೋರ್ಸಸ್ ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ, ಬಟ್ ನೀಟ್ ಕೋರ್ಸಸ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಬೋದು. ಯಾಕಂದ್ರೆ ಅವ್ರು ಸ್ಟಾರ್ಟ್ ಆಗೋದೇ ಅವಾಗಿಂದ ಅಲ್ವಾ. ಆ್ಯಂಡ್ ಇನ್ನೂ ಒಂದು ಮೇನ್ ಥಿಂಗ್ಸ್ ಪದೇ ಎಲ್ಲರೂ ಕೂಡ ಇನ್ನೂ ಕೂಡ ಕ್ವೆಶನ್ ಮಾರ್ಕ್ ಆಗಿ ಉಳಿದಿರೋದು, ಇನ್ನೂವರೆಗೂ ಕೂಡ ಕೇಳಿದವರು ನೀಟಾಗಿ ಎಲ್ಲ ಕೋರ್ಸಸ್ದು ಫೀ ಸ್ಟ್ರಕ್ಚರ್ ಆಯಿತು, ಸೀಟ್ ಮೆಟ್ರಿಕ್ಸು ಕೊಟ್ಟಿಲ್ಲ. ಓಕೆ, ಆದರೂ ಕೂಡ ಮಾಕ್ ರಿಸಲ್ಟ್ ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡೋರೆ, ಇರಲಿ ಮಾಡ್ತಾರೆ, ಎಲ್ಲನೂ ಕೂಡ ಬರುತ್ತೆ ಅಂದ್ಕೊಂಡಿದ್ವಿ. ವೈ ಆಫ್ ಇನ್ನೂ 2 ಡೇಸಲ್ಲಿ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಥಿಂಗ್ ಏನಂತಂದರೆ, ಸೊ ಸ್ಟೂಡೆಂಟ್ ಮೇನ್ ಕ್ವೆಶನ್ಸ್ ಕೇಳ್ತಿರೋದು ಇದನ್ನು B ಫಾರ್ಮಾ D ಫಾರ್ಮಾ. ಯಾಕಂತಂದರೆ ನಾವು ಕೇಳಿದವರು ಕೂಡ ನಿಮ್ಗೆ ಎಷ್ಟು ಪ್ರೆಷರ್ ಇದೆಯೋ ಅದೇ ರೀತಿಯಾಗಿ B ಫಾರ್ಮಾ D ಫಾರ್ಮಾ ಮತ್ತು BNYS ಸೀಟ್ ಮೆಟ್ರಿಕ್ಸ್ ಕೇಳಿದವ್ರ ಹತ್ರನೂ ಕೂಡ ಇಲ್ಲ. ಓಕೆ, ಸುಮ್ಮನೆ ಕೇಳಿದವ್ರು ಬಂದುಬಿಟ್ಟು ನಾವು ಬ್ಲೇಮ್ ಮಾಡೋದಲ್ಲ. ಯಾಕಂದರೆ ಈ B ಫಾರ್ಮಾ D ಫಾರ್ಮಾ ಇರ್ತಕ್ಕಂಥ ಕಾಲೇಜಸ್ಸು ಬೇಗನೆ ತಮ್ಮ ಕಾಲೇಜಲ್ಲಿ ಎಷ್ಟು ಸೀಟ್ ತೊಗೊಳ್ತಾ ಇದ್ದಾರೆ ಅವನ್ನೆಲ್ಲನೂ ಕೂಡ ಯೂನಿವರ್ಸಿಟಿಗೆ ಏನು ಮಾಡಬೇಕು, ಮೊದಲು ಕೊಡಬೇಕು. ಅವ್ರು ಯೂನಿವರ್ಸಿಟಿಯವ್ರು ಏನು ಮಾಡಬೇಕು, ಬೇಗನೆ ಕೇಳಿದವ್ರು ಕೊಡಬೇಕು ತಮ್ಮ ಡಾಟಾ. ಅದನ್ನೇ ಕೊಟ್ಟಿಲ್ಲ ಅಂತಂದರೆ ಅವ್ರು ಫಸ್ಟ್ ರೌಂಡ್ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡ್ತಾರೆ, ಕೇಳಿದವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ 1 ಕೋರ್ಸ್ 2 ಕೋರ್ಸ್ ಸಂಬಂಧ ಇಲ್ಲಿ ಲಕ್ಷಾಂತರ ಸ್ಟೂಡೆಂಟ್ ಸುಮ್ಮನೆ ಕೂರಿಸ್ಲಿಕ್ಕೆ ಆಗಲ್ಲ. ಓಕೆ, ಸೊ ಸೆಕೆಂಡ್ ರೌಂಡಿಗೆ ಬೇಕಾದ್ರೆ ಅವ್ರು ಕಂಪ್ಲೀಟಾಗಿ ಮಾಡ್ಕೊತಾರೆ. ಸೊ ಈ ಥರ ಎಲ್ಲನೂ ಕೂಡ ಸಮಸ್ಯೆ ಇದೆ. ನೀವು ಸುಮ್ಮನೆ ಕೇಳಿದವ್ರು ಬಿಲೇ ಮಾಡೋಂಗಿಲ್ಲ. ಸೊ ಯಾಕಂದರೆ ನಿಮ್ಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅಂತ ಗೊತ್ತಿಲ್ಲ ಅಂತಂದರೆ ಕೇಳಿದವ್ರು ಹೆಂಗೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಬೇಕು, ಹೌದಲ್ವಾ. ಅದನ್ನು ಕೂಡ ಆದಷ್ಟು ಮಾಕ್ ರಿಸಲ್ಟ್ ಹೆಂಗಿದ್ರು 6ನೇ ತಾರೀಕಿದೆ. ಸೊ 6ನೇ ತಾರೀಕು ಒಳಗಡೆ ಎಲ್ಲನೂ ಕೂಡ ಬರಲಿ ಅಂತ ನೋಡೋಣ. ಯಾಕಂದರೆ ನೆಕ್ಸ್ಟ್ 2 to 3 ಡೇಸಲ್ಲಿ ವಾಪಸ್ ನೀವು ಯಾರೆಲ್ಲ B ಫಾರ್ಮಾ D ಫಾರ್ಮಾ BNYS ಹಾಕೋಬೇಕಂತ ಅಂದ್ಕೊಂಡಿದ್ರು ಹಾಕೋಬೋದು. ಓಕೆ ಸರಿ, ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥ ಅಪ್ಡೇಟು. ಆ್ಯಂಡ್ ಮೇನ್ ಥಿಂಗ್ಸ್ ಈಗ ನಿನ್ನೆ ಒಂದು ವಿಡಿಯೋ ಮಾಡೋಕ್ಕಿದ್ದೆ. ಮೇನ್ ಏನಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ ಬಂದಿರೋದು, ಅದು ಸೀಟ್ ಮೆಟ್ರಿಕ್ಸು ಮತ್ತು ಫೀ ಸ್ಟ್ರಕ್ಚರ್ ಬಿಟ್ಟವ್ರೆ. ರಿಮೈನಿಂಗ್ ಯಾವುದು ಕೋರ್ಸು ಕೂಡ ಇನ್ನೂ ಕೂಡ ಕೇಳಿದವ್ರು ಬಿಟ್ಟಿಲ್ಲ, ಬಿಡ್ತಾರೆ. ಓಕೆ, ಬಿಟ್ಟಾಗ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ನೆಕ್ಸ್ಟ್ ಡೇ, ಬಾಯ್.